ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು, ಬೇಗ ಅಂದರೆ ತುಂಬ ಬೇಗ ಅಲ್ಲ, ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಹಾಸ್ಟೆಲ್ ಹತ್ತಿರ ಒಂದು ಬಲಮುರಿ ವಿದ್ಯಾವಿನಾಯಕ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ಅದಾದಮೇಲೆ ಪುತ್ತೂರು ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಆ್ಯಂಡ್ ಇವತ್ತು ಅವರನ್ನು ಮನೆಗೆ ಹೋಗೋದು. ಸೊ ಇವಾಗ ಫಸ್ಟ್ ಟೆಂಪಲಿಗೆ ಹೋಗಬೇಕು. ಟೆಂಪಲಿಗೆ ಹೋಗಿ ಆದಮೇಲೆ ಹಾಸ್ಟೆಲಿಗೆ ಹೋಗ್ತೇನೆ. ನಾನು ದರ್ಶನ ಆಗಿ ಹೋಗ್ತಾ ಇದ್ದೇನೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ನಂದು ಗಂಟು ಮುಟ್ಟೆ ಎಲ್ಲ ಉಂಟು. ಹಾಗೆ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಬಂದೆ. ಈಗೆಂತ ನಿಮಗೆ ಅಲ್ಲಿ ಕ್ರಿಕೆಟ್ ಆಗ್ತಾ ಉಂಟು, ಗೊತ್ತುಂಟ? ನಮ್ಮಲ್ಲಿ ಮ್ಯಾಚ್ ಆಗ್ತಾ ಉಂಟು. ನಮ್ಮ ಮನೆ ಆ ಕಡೆನೇ, ಆ ಏರಿಯಲ್ಲಿ ಮ್ಯಾಚ್ ಆಗ್ತಾ ಉಂಟು. ಹಾಗೆ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ. ಹಾಗೆ ಎಲ್ಲ ಕತೆ ನನಗೆ ಸಹ ಹೋಗಬೇಕು. ಇಷ್ಟೊತ್ತಿಗೆ ಹೋಗೋದು ಗೊತ್ತಿಲ್ಲ. ನನಗೀಗ ಹಸುವಾಗ್ತುಂಟು. ಫಸ್ಟ್ ಊಟ ನಾವು ಮ್ಯಾಚಿದಲ್ಲಿ ಈಗ ಹೋಗ್ತಿದ್ದೇವೆ, ಆಯಿತಾ? ಮ್ಯಾಚ್ ಎಷ್ಟು ಜನ ಇದ್ದಾರೆ ಅಂತಿದ್ದಾರೆ ಗೊತ್ತಿಲ್ಲ. ಈಗ ಹೋಗಿ ನೋಡಬೇಕು. ಅಪ್ಪ ಫೋನ್ ಮಾಡ್ತಿದ್ದಾರೆ, ಗಡಿ ಬನ್ನಿ, ನೋಡಿ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಹಾಗೆ ನಾನು ಸಹ ಬೌತಾಸಿಗ ಹೋಗ್ತಾ ಇದ್ದೇವೆ. ನಮ್ಮ ತೋಟ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ನಡೀಲಿಕ್ಕೆ 5 ನಿಮಿಷ ಕೂಡ ನಡೀಲಿಕ್ಕೆ, ಒಂದು 2 ನಿಮಿಷ ಅಷ್ಟೇ. ವಾಕಬಲ್. ತಿರ್ಗು SPL ಸಂಗಮ 2026 ಭಾರಿ ವಿಜೃಂಭಣೆಯಿಂದ ನಡೀತಿದೆ. ವಿಜೃಂಭಣೆಯಿಂದ ಅತಿಥಿಯಾಗಿ ಜೀವಿತ ಮತ್ತೆ ಅವರ ಆಗಮಿಸಿದ್ದಾರೆ. ಹಲವು ಅತಿಥಿಯವರು ಇದ್ದಾರೆ. ಅಲ್ಲಿ ನಮ್ಮ ಅಪ್ಪ ಹೋಗ್ತಿದ್ದಾರೆ. ಮತ್ತೆ ಇಲ್ಲೊಂದು ಪಂಚಾಯತಿ ಮೆಂಬರ್ ಇದ್ದಾರೆ. ಶೀಲ್ಡ್ ನೋಡಿ, ಬೇಡ, ತೊಂದರೆ ಇಲ್ಲ. ಅದು ಫಸ್ಟ್ ಸೆಕೆಂಡ್ ಗೊತ್ತುಂಟಲ್ಲ? ಅದು ಗೊತ್ತು ನಂಗೆ. ಮತ್ತೆ ನಂಗೆ ಎಂತ ಉಂಟು ನಿಂಗೆ ಅಲ್ಲಿ ಹೊಟ್ಟೆ ಜಿಪ್ಪುಂಟು. ಗೈಸ್, ನಮ್ಮ ಶಾಸಕರು ಬರ್ತಾ ಇದ್ದಾರೆ ನಮಗೆ ಇಲ್ಲಿ. ಹಾಗೆ ಕೇಳ್ತುಂಟಲ್ಲ ನಿಮಗೆ ಅನೌನ್ಸ್ಮೆಂಟ್. ಒಂದುಗೂಡಿಸಂತಹ ನಮ್ಮ ಹೆಮ್ಮೆಯ ಶಾಸಕರಲ್ಲಿ ಅಭಿವೃದ್ಧಿ ಅಂದರೆ ಏನು, ಆ ಅಭಿವೃದ್ಧಿಯ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾದಂತಹ ನಾಯಕರು. ಅದೇ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮದ ಮೂಲಕ ಇಡೀ ಜಗತ್ತಿಗೆ ಮಾನವೀಯ ಕರೆಯನ್ನು ನೀಡಿದಂತಹ ಶಾಸಕರು. ನಮ್ಮ ನೆಚ್ಚಿನ ಶಾಸಕರಿಗೆ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವು ಹೋಗೋಣ ಹೇಳಿ. ನಾವು ಒಂದು ಐಸ್ ಕ್ರೀಮ್ ಇಟ್ಕೊಂಡು ಸೀದಾ ಬಂದ್ವಿ. ದೊಡ್ಡಮ್ಮ ನೋಡಿ, ದೊಡ್ಡ ಐಸ್ ಕ್ರೀಮ್ ಇಡ್ತಾರೆ. ತೋರಿಸಿ. ನಾನೇ ನನ್ನದು ಫಾಲೋವರ್ಸಿಗೆ ನಾನು ಮಾತಾಡೋದು. ನಾನು ಡಾಲಿ ತಕೊಂಡೆ, ಊಟ ಮಾಡಿ ಗಟ್ಟಿಯಾಗಿದೆ. ಹಾಗೆ ಶಾಕು ಇಷ್ಟೇ. ಹರೀಶ್ ಪೂಜಾರಿ ಕರೆದು ಕಾರಲ್ಲಿ ಬನ್ನಿ ಅಂತ, ನಾವೇ ಬೇಡ ಅಂತ ಹೇಳಿದ್ವಿ ಅಲ್ಲ ದೊಡ್ಡಮ್ಮ. ಹಾಗೀಗ ಹೋಗ್ತಿದ್ದೀವಿ. ಫುಲ್ ಟ್ಯಾನ್. ಗೈಸ್, ನಾನು ಚಂದ ನಿದ್ದೆ ಆಗಿ ಇವಾಗಿದ್ದೆ. ಹಾಗೆ ನನಗೆ ಈಗಲೂ ನಿದ್ದೆ ಬರ್ತಾ ಉಂಟು, ಇನ್ನೂ ಸಹ ನಿದ್ದೆ ಬರ್ತಾ ಉಂಟು. ಯಾವಾಗ 2:45 3 ಗಂಟೆಗೇನೋ ಮಲಗಿದ್ದು, 5:45 ಎದ್ದದ್ದು. ಹಾಗೆ ಎದ್ದು ಹೊರಗಡೆ ಬಂದು ಕೂತ್ಕೊಂಡಿದ್ದೇನೆ. ನನಗೆ ಇನ್ನೂ ನಿದ್ದೆ ಬಿಡಲಿಲ್ಲ ಸತ್ಯ. ಮತ್ತೆಂತ ಗೊತ್ತುಂಟ, ಲಿಮಿಟೆಡ್ ಟೈಮ್ ನಿದ್ದೆ ಮಾಡಬೇಕು. 1 ಗಂಟೆ ಇಲ್ಲಾಂದರೆ 1.5 ಗಂಟೆ. ನಾನು ಜಾಸ್ತಿ ನಿದ್ದೆ ಮಾಡಿದರೆ ಹೀಗೆ ಅಮಲಲ್ಲಿರಬೇಕಾಗ್ತದೆ. ಹಾಗೆ ಇವಾಗ ಅಮ್ಮ ಕರ್ಬೂಜ ಜ್ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ನನಗೆ ಸಿಕ್ಕಾಪಟ್ಟೆ ಉದ್ದಾಸೀನ ಆಗ್ತುಂಟು, ಯಾಕಂದರೆ ನಿದ್ದೆ ಬಿಡಲಿಲ್ಲ. ನಾನು ಮನೆಗೆ ಬಂದಾಗ ಅದೊಂದು ಫಿಕ್ಸ್, ಅದೊಂದು ಜ್ಯೂಸ್ ಕುಡಿಯೋದು. ಹಾಗೆ ನಾನೀಗ ಹೋಗಿ ಅಮ್ಮನಿಗೆ ಮಾಡಿರ್ತೀನಿ. ಕರೆಂಟ್ ಹೋಯ್ತು. ಇನ್ನು ಹೇಗೆ ಕಡಿಯುವುದು? ಕರೆಂಟ್ ಈಗ ಬಂದದಷ್ಟೇ, ಈಗ ಹೋಯ್ತು, ಬಾಕಿ ಆಯ್ತು ಅಷ್ಟೇ.
Guys, we are preparing the ಇದೆಂತ ಬೂತಾಯಿ ಡೀಪ್ ಫ್ರೈ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ನಾವಿದನ್ನು ರವಾಗೆ ಹಾಕಿ ಫ್ರೈ ಮಾಡ್ತಿದ್ದೀವಿ. ಚೀ ಅಂತ ಸೌಂಡ್ ಕೇಳ್ತುಂಟಾ ನಿಮಗೆ ಕಾಣಲಿಕ್ಕೆ? ನಿಮಗೆ ನಾನು ತೋರಿಸ್ತಿಲ್ಲ, ನಾನು ಮತ್ತೆ ತೋರಿಸ್ತೀನಿ. ಇವಾಗ ಫಸ್ಟ್ ಫ್ರೈ ಮಾಡ್ಕೊಳ್ತೀವಿ, ಆಮೇಲೆ ತೋರಿಸ್ತೀನಿ. ಓಕೆ, ಪಿಟ್ಟೆ ಪಿಟ್ಟೆ ಬೂತಾಯಿ ತಿನ್ಲಿಕ್ಕೆ ಚಂದ. ಯು ನೋ ದ್ಯಾಟ್. ನಾನು ಟಿವಿ ನೋಡಿದ್ರೆ ಯಾವ ಕಾಲ ಆಗಿತ್ತು. ಇವತ್ತು ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಇದೆಲ್ಲ ನೋಡ್ಕೊತಾನೆ ಹೋಗ್ಬೇಕು. ಬಂದ್ರು ಸರ್, ಓಹೋ ಬಂದ್ರು, ಓಹೋ ಶಕುಂತಲಾ, ಓಹೋ ಬಂದ್ರು ಸರ್. ಕಾಯಿಸಿದ್ದೆಲ್ಲ ಖಾಲಿ ಆಯಿತು ಗೈಸ್, ಎಲ್ಲ ಖಾಲಿ ಮಾಡಿದ್ರು. ಖಾಲಿ ಎಂತಿಲ್ಲ ಗೈಸ್. ನಾನು ಊಟಕ್ಕೆಲ್ಲ ರೆಡಿ ಆದೆ ನೋಡಿ. ಯಾವ್ಯಾವ ಯಮ್ಮಿ. ಎಷ್ಟು ಸಮಯ ಆದ್ಮೇಲೆ ನಾನು ಮೀನು ತಿಂತಾ ಇದ್ದೀನಿ ಗೊತ್ತುಂಟಾ? ನಾನು ಊಟ ಮಾಡ್ತೀನಿ.